ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವಾಗ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಇವಾಗ ಬೇಯಿಸೋಕೆ ಇಡ್ತೀನಿ. ಒಂದು 2 ಗ್ಲಾಸ್ ನೀರು ಹಾಕಿಬಿಟ್ಟು ಇದಕ್ಕೆ ಒಂಚೂರು ಉಪ್ಪು ಹಾಕ್ತೀನಿ. ಇವಾಗೂ ಬೆಂದರೆ ಚೆನ್ನಾಗಿರುತ್ತಂತ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಜಿಲ್ ಸಾಕು. ನೆಂದಿರ್ತಾವಲ್ಲ 2 ವಿಜಿಲ್ ಸಾಕು. ನೋಡಿ ಇವಾಗ ಹೆಸರು ಕಾಳು ಬೆಂದಿದೆ. ಎಲ್ಲ ತಕ್ಕೊಳ್ತೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಪಲ್ಯಗೆ ನೋಡಿ ಫ್ರೆಂಡ್ಸ್, ಇವಾಗ ಬೇಳೆ ಎಲ್ಲ ತಕ್ಕೊಂಡಿದ್ದೀನಿ. ಹೆಸರು ಕಾಳು ಚೆನ್ನಾಗಿ ಬೆಂದಿದಾವೆ ನೋಡಿ, ಜಾಸ್ತಿನೇ ಬೆಂದುಬಿಡ್ತು. ಒಗ್ಗರಣೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದು ಏನಿದು ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಇಲ್ಲ, ಅದಕ್ಕೆ ನಾನು ಟೊಮೆಟೊ ಹಾಕಿಲ್ಲ. ನೋಡಿ ಫ್ರೆಂಡ್ಸ್, ಇದೆಲ್ಲ ಬೇಕಾಗುತ್ತೆ ಒಗ್ಗರಣೆ. ಹಾಗೆ ಜೀರಿಗೆ, ಸಾಸಿವೆ, ಬನ್ನಿ ಒಗ್ಗರಣೆ ಹಾಕ್ತೀನಿ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ಫಸ್ಟು. ನೋಡಿ ಫ್ರೆಂಡ್ಸ್, ಇವಾಗ ಕಡಾಯಿ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ, ಹೆಸರು ಕಾಳು ಪಲ್ಯ ಮಾಡೋಕ್ಕೆ. ಸ್ವಲ್ಪ ಬಿಸಿಯಾಗಿದೆ. ಇವಾಗ ಎಣ್ಣೆ ಹಾಕ್ತೀನಿ ನೋಡಿ. ಈ ಕಡೆ ಎಣ್ಣೆ ಬಿಸಿಯಾಗಿದೆ, ಈ ಕಡೆ ನೋಡಿ ಮೊಟ್ಟೆ ಬೇಯಿಸೋಕ್ಕೆ ಕುಕ್ಕರ್ ಇಟ್ಕೊಂಡು, ಕುಕ್ಕರ್ ಇಲ್ಲ ಅಂದರೆ ಬೇಗ ಬೇಯುತ್ತಂತ ಅದಕ್ಕೆ ಒಂಚೂರು ನೀರು ಹಾಕಿ ಇವಾಗ ಮೊಟ್ಟೆ ಬೇಯಿಸೋಕೆ ಹಾಕ್ತೀನಿ. ನೀರು ಸ್ವಲ್ಪ ಕಮ್ಮಿ ಇತ್ತು, ಸ್ವಲ್ಪ ನೀರು ಹಾಕ್ತೀನಿ. 3 ಸಾಕು, 3 ಜನ ಅಲ್ವಾ ನಾವು, 3. ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ. ಈ ಕಡೆ ಎಣ್ಣೆ ಜಾಸ್ತಿ ಬಿಸಿಯಾಗಿದೆ. ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿದ್ದೀನಿ. ಕರಿಬೇವು ಹಾಕ್ತೀನಿ. ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ. ಇವಾಗ ನೋಡಿ ಬೆಳ್ಳುಳ್ಳಿ, ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ. ನೋಡಿ ಇವಾಗ ಬೇಯಿಸಿರೋ ಹೆಸರು ಕಾಳು ಹಾಕಿದ್ದೀನಿ. ಹೆಸರು ಕಾಳು ಬೇಯಿಸುವಾಗೂ ಹಾಕಿದ್ದೀನಿ ಉಪ್ಪು, ಇವಾಗ ಹಾಕ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು, ಹೆಸರು ಕಾಳು ಪಲ್ಯ ರೆಡಿ. ಖಾರ ಹಾಕಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ಲ ಟೇಸ್ಟ್, ಅದಕ್ಕೆ. ಈ ಕಡೆ ಮೊಟ್ಟೆ ಬೇಯ್ತಾ ಇದೆ. 2 ವಿಜಿಲ್ ಆದರೆ ಸಾಕು, ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಚೆನ್ನಾಗಿ ರೆಡಿ ಆಗಿದೆ ಹೆಸರು ಕಾಳಿನ ಪಲ್ಯ. ಎಷ್ಟು ಕಲರ್ಫುಲ್ ಕಾಣಿಸ್ತಿದೆ. ಪ್ಲೀಸ್ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ.
ಇವಾಗ ನೋಡಿ ಆಗಿದೆ ಪಲ್ಯ. ಸ್ಟವ್ ಆಫ್ ಮಾಡ್ತೀನಿ. ಇಲ್ಲಿ ವಿಜಿಲ್ ಬರ್ತಾ ಇದೆ. ನೋಡಿ, ಇದು ಹೆಸರು ಕಾಳು ಬೇಯಿಸಿರೋ ನೀರು. ಇದ್ರ ಸ್ವಲ್ಪ ಕಾಳು ಇದೆ. ಏನಕ್ಕಂದ್ರೆ ಸಾರಿಗೆ ಇವಾಗ ಒಂದು ಟೈಮ್ಗಲ್ವ, ಅದಕ್ಕೆ. ಇದಕ್ಕೆ ನೋಡಿ ಒಂಚೂರು ಹುಣಸೆ ಹಣ್ಣು ಇದ್ರ ನೆನೆಸ್ಬಿಟ್ಟು ಈಚಿಬಿಟ್ಟು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಬನ್ನಿ. ಆಯ್ತು, ಮೊಟ್ಟೆ ಬೇಯಿತು. ಸ್ಟವ್ ಆಫ್ ಮಾಡಿದೆ. ಈ ಸಾರು ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಒಣ ಖಾರ, ಅರಿಶಿನ ಪುಡಿ ಅಷ್ಟೇ. ಈಗ ನೆಂದು ಹೋಗಿದೆ. ಹೀಗೆ ಕಿಚ್ಚಿಟ್ಕೊಳ್ತೀನಿ ನೋಡಿ ಸಾಂಬಾರಲ್ಲಿ. ಇದು ಹೆಸರು ಕಾಳು ಬೇಯಿಸಿರೋ ನೀರಲ್ಲಿ. ನೋಡಿ, ಇವಾಗ ಒಂದು ಹೆಸರು ಕಾಳು ಇದೆಲ್ಲ ಮಿಕ್ಸ್ ಇದೆ. ಇವಾಗ ಸಾರು ಒಗ್ಗರಣೆಗೆ ಹಾಕ್ತೀನಿ. ಒಂದು ಕಡಾಯಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ನೋಡಿ ಎಣ್ಣೆ ಬಿಸಿಯಾಗಿದೆ. ಇವಾಗ ಬೆಳ್ಳುಳ್ಳಿ, ಕರಿಬೇವು, ಇದು ಸಾಸಿವೆ, ಇವಾಗ ನೋಡಿ ಅರಿಶಿನ, ಹಂಗೆ ಚೂರು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದು ಬೆಂದಿರೋದು ಹಾಕ್ತೀನಿ. ಇದಕ್ಕೆ ಉಪ್ಪು, ಇದು ಒಂಚೂರು ಕಸೂರಿ ಮೇಥಿ ಇದೆ, ಅದು ಹಾಕ್ತೀನಿ ಟೇಸ್ಟ್ಗೆ. ನೋಡಿ, ಅದಕ್ಕೆ ಒಂಚೂರು ಬೆಲ್ಲ ಹಾಕ್ತೀನಿ. ಇದು ಚೆನ್ನಾಗಿ ಕುದಿಬೇಕು. ಒಂದು ಟೈಮ್ಗೆ ಅನ್ನ ಜೊತೆ ಚೆನ್ನಾಗಿರುತ್ತೆ. ಅದು ಚಪಾತಿ ಪಲ್ಯ, ಇದು ಅನ್ನಕ್ಕೆ ಸಾರು. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ ಸಾಂಬಾರು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಂಬಾರು. ಒಂದು 5 ನಿಮಿಷ ಕುದಿಸಿ ಚೆನ್ನಾಗಿ ಉಪ್ಪು, ಖಾರ, ಹುಳಿ ಎಲ್ಲ ಹಿಡ್ಕೊಳ್ಳಿ. ಮೊಟ್ಟೆನೂ ಚೆನ್ನಾಗಿ ಬೆಂದಿದ್ದಾವೆ. ಚಪಾತಿ ಎಷ್ಟು ಮಾಡಿದರೆ ಆಯಿತು ಅಡಿಗೆ. ನೋಡಿ, ರೆಡಿ ಆಯಿತು ಸಾಂಬಾರು. ಹುಳಿ ಖಾರ ಸಿಹಿ ಆಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ನೋಡಿ, ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಹೆಸರು ಕಾಳು ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತಲ್ಲ. ಕಲರ್ಫುಲ್ ಕಾಣಿಸ್ತಾ ಇದೆ. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಎಮರ್ಜೆನ್ಸಿಗೂ ಈಜಿ, ಒಂದರಲ್ಲಿ 2 ಆಗುತ್ತೆ. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ.